ಎಷ್ಟೋ ಸಂದರ್ಭಗಳಲ್ಲಿ ಭಗವಂತ ತಾನಿರೋದನ್ನ ಪ್ರೆಸೆನ್ಸ್ನ ಸಾಕಷ್ಟು ಸಾರಿ ಪ್ರೂವ್ ಮಾಡಿದ್ದಾನೆ. ರಿಯಲ್ ಆಗಿ ನಡೆದಂಥ ಘಟನೆ, ದೇವಸ್ಥಾನದಿಂದ ಕರೆಕ್ಟಾಗಿ 23 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ಮೇಲೇನೆ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಹೆಂಗಸರು ಗಂಡಸರು ಯಾರಿದ್ದಾರೆ ಅವ್ರು ಯಾರೂ ಆ ಊರು ಬಿಟ್ಟು ಹೊರಗೆ ಬರಲ್ಲ, ಹೊರಗಡೆ ಅವ್ರನ್ನು ಸೇರಿಸ್ಕೊಳ್ಳಲ್ಲ. ಅವ್ರು ಹಾಕ್ತಕ್ಕಂಥ ಬಟ್ಟೆ ಕೂಡ ಖುದ್ದು ಅವರೇ ನೇಯ್ತಾರೆ, ಹೊರಗಡೆ ಬಟ್ಟೆ ಕೂಡ ಬಳಸಲ್ಲ. ಇನ್ನು ಆ ಗ್ರಾಮದಲ್ಲಿ ಏನು ಕೆಲಸ ಮಾಡ್ತಾರೆ ಅಂದರೆ, ಪ್ರತಿದಿನ ಭಗವಂತನಿಗೆ ಅಲಂಕಾರ ಮಾಡ್ತಕ್ಕಂಥ ಹೂವು ಎಲ್ಲ ಬೆಳೆಯೋದು ಅದೇ ಗ್ರಾಮದಲ್ಲಿ. ಭಗವಂತನ ಪೂಜೆಗೆ ಏನೇನು ಬೇಕಾಗತ್ತೆ ಆ ಪ್ರತಿಯೊಂದು ಕೂಡ ಅಲ್ಲಿಂದಾನೇ ಪ್ರತಿದಿನ ಒಂದು ಟ್ರ್ಯಾಕ್ಟರ್ ಹೋಗುತ್ತೆ. ಟ್ರ್ಯಾಕ್ಟರ್ಗಳಲ್ಲಿ ಹೂವು ಏನೇನು ಬೇಕಾಗುತ್ತೆ ದೇವಸ್ಥಾನಕ್ಕೆ ಎಲ್ಲ ತಗೊಂಡ್ಬರ್ತಾರೆ. ಅದೇ ಗ್ರಾಮದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಒಂದು ಕಾಲದಲ್ಲಿ ಅದೇ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಗಳು, ಆ ಹೆಣ್ಮಗಳ ಹೆಸರು ಪಲ್ಲವಿ ಅಂತ. ಆ ಹೆಣ್ಮಗಳ ಕನಸಲ್ಲಿ ಭಗವಂತ ಬಂದು ಹೇಳ್ತಾನೆ, ಇವತ್ತು ನನಗೆ ಗಂಧ ಹಚ್ಚೋದನ್ನ ಮರ್ತಿದ್ದಾರೆ, ಬಂದು ನನಗೆ ಗಂಧ ಹಚ್ಚಮ್ಮ ಅಂತ. ಅವಳು ಎದ್ದು ಕನಸಿಂದ ಎದ್ದು ನೋಡ್ತಾಳೆ, ನಿಜವಾಗ್ಲೂ ಆ್ಯಕ್ಚುಲಿ ಭಗವಂತ ಕನಸಲ್ಲಿ ಬಂದಿರ್ತಾನೆ. ನಂತರದ ದಿನ ಬೆಳಗ್ಗೆ ಅವತ್ತು ದೇವಸ್ಥಾನದಿಂದ ಒಂದು ಟ್ರ್ಯಾಕ್ಟರ್ ಬರುತ್ತೆ. ಆ ಟ್ರ್ಯಾಕ್ಟರಲ್ಲಿ ಹೂವು ಎಲ್ಲ ತುಂಬಿಸ್ಕೊಂಡು ಹೊರಡುವಂಥ ಟೈಮಲ್ಲಿ ಹಿಂದೆ ಕೂತ್ಕೊಂಡ್ಬಿಡ್ತಾಳೆ ಆ ಹೆಣ್ಮಗಳು, ಯಾರಿಗೂ ಗೊತ್ತಾಗಲ್ಲ. ಸೀದಾ ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಟ್ರ್ಯಾಕ್ಟರ್ ನಿಲ್ಸುತ್ತೆ, ಆಕೆ ಅಲ್ಲಿಂದ ಇಳಿತಾಳೆ. ಇದು ಬೆಳಗಿನ ಜಾವ ಆಗಿರುತ್ತೆ. ಆಶ್ಚರ್ಯ ಅಂದರೆ ಅದಷ್ಟೇ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ, ಗರ್ಭಗುಡಿ ಬಾಗಿಲು ಕೂಡ ಓಪನ್ ಆಗುತ್ತೆ. ಈಕೆ ಹೋಗ್ತಾಳೆ, ಭಗವಂತನ ನಿಜವಾಗ್ಲೂ ನೋಡ್ತಾಳೆ. ಈ ಗಂಧ ಇಲ್ಲಿ ಏನಿರುತ್ತಲ್ಲ, ಗಂಧ ಮಿಸ್ ಆಗಿರುತ್ತೆ. ಭಗವಂತನ ಗಂಧ ಹಚ್ಚಿ ವಾಪಸ್ ಬರ್ತಾಳೆ. ಡೋರ್ ಕ್ಲೋಸ್ ಆಗತ್ತೆ. ಇದೇ ಘಟನೆ ಬಂದು ಹಳ್ಳಿಲಿರ್ತಕ್ಕಂಥ ಎಲ್ಲರಿಗೂ ಹಂಚ್ಕೋತಾಳ ಆಕೆ, ಹಿಂಗ್ ನಡೀತು ಅಂತ. ಫಸ್ಟ್ ಇದನ್ನು ಯಾರೂ ನಂಬಲ್ಲ. ಆಮೇಲೆ ಇದೇ ವಿಚಾರನ ಅಲ್ಲಿನ ಅರ್ಚಕರ ಜೊತೆ ಡಿಸ್ಕಸ್ ಮಾಡಿದಂಥ ಟೈಮಲ್ಲಿ ಅವಾಗ ಗೊತ್ತಾಗತ್ತೆ ಅವ್ರು ಮಿಸ್ ಮಾಡಿದ್ರು ಅಂತ.